ಕರ್ನಾಟಕದ ಮಲೆನಾಡಿನ ಹೃದಯ ಭಾಗದಲ್ಲಿ ಶರಾವತಿ ನದಿಯು ಹಸಿರು ಬೆಟ್ಟಗಳ ನಡುವೆ ಸದ್ದಿಲ್ಲದೆ ಸಾಗುತ್ತದೆ. ಆದರೆ ಸಾಗರ ತಾಲೂಕಿನ ಕಡಿದಾದ ಕಣಿವೆಯ ಅಂಚಿಗೆ ಬಂದಾಗ ಆ ಶಾಂತ ನದಿ ಪ್ರಪಾತಕ್ಕೆ ಧುಮುಕುವ ಸಾಹಸಕ್ಕೆ ಕೈ ಹಾಕುತ್ತದೆ. ಸುಮಾರು 253 ಮೀಟರ್ ಎತ್ತರದಿಂದ ಕೆಳಗೆ ಬೀಳುವಾಗ ಈ ಒಂದೇ ನದಿ 4 ವಿಭಿನ್ನ ವ್ಯಕ್ತಿತ್ವಗಳಾಗಿ ಸೀಳುತ್ತದೆ. ರಾಜ ರಾಜನ ಗಾಂಭೀರ್ಯದೊಂದಿಗೆ ಯಾವುದೇ ಅಡೆತಡೆಯಿಲ್ಲದೆ ನೇರವಾಗಿ ಧುಮುಕುವ ದೈತ್ಯಧಾರೆ. ರೋರರ್ ಬಂಡೆಗಳ ನಡುವೆ ಸಿಳುಕಿ ಸಿಂಹದಂತೆ ಭೀಕರವಾಗಿ ಶಬ್ದ ಮಾಡುತ್ತಾ ಆರ್ಭಟಿಸುವ ಧಾರೆ. ರಾಕೆಟ್ ಕಲ್ಲಿನ ಸಣ್ಣ ರಂಧ್ರದಿಂದ ಅತ್ಯಂತ ವೇಗವಾಗಿ ರಾಕೆಟ್ನಂತೆ ಹಬೆಯನ್ನು ಸೂಸುತ್ತಾ ಚಿಮ್ಮುವ ಧಾರೆ. ರಾಣಿ ಅಂಕುಡೊಂಕಾಗಿ ಮಂಜಿನ ಮುಸುಕಿನಂತೆ ನೃತ್ಯ ಮಾಡುತ್ತಾ ಸದ್ದಿಲ್ಲದೆ ಹರಿಯುವ ಸುಂದರ ಧಾರೆ. ಮಳೆಗಾಲದಲ್ಲಿ ಈ 4 ಧಾರೆಗಳು ಒಂದಾಗಿ ಧುಮುಕಿದಾಗ ಏಳುವ ನೀರಿನ ತುಂತುರು ಇಡೀ ಕಣಿವೆಯನ್ನು ಬೆಳ್ಳಿಯ ಲೋಕದಂತೆ ಮಾರ್ಪಡಿಸುತ್ತದೆ. ಕಣಿವೆಯ ಮೇಲಿಂದ ನೋಡುವಾಗ ಧುಮುಕುವ ನೀರಿನ ಸೌಂದರ್ಯ ಕಣ್ಣಿಗೆ ಹಬ್ಬವಾದರೆ ಅದರ ಭೀಕರ ಶಬ್ದ ಕಿವಿಗೆ ರೋಮಾಂಚನ ನೀಡುತ್ತದೆ. ಇದು ಕೇವಲ ನೀರು ಬೀಳುವ ಜಾಗವಲ್ಲ, ಪ್ರಕೃತಿ ಮಾತೆ ನಡೆಸುವ ಮಹಾ ರಂಗ ಪ್ರದರ್ಶನ.